ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನ ಸೌತ್ ಸೈಡ್ ವೈಬ್ ಅಂದ್ರೆ ಏನು ಅಂತ ನೋಡ್ಬೇಕಾ? ಹಳೆ ಬೆಂಗಳೂರಿನ ಶಾಂತತೆ, ಮರಗಳ ತಂಪು ಮತ್ತು ಹೊಸ ಬೆಂಗಳೂರಿನ ಸ್ಪೀಡ್ ಎರಡು ಒಂದೇ ಕಡೆ ಬೇಕಾ? ಹಾಗಿದ್ರೆ ನೀವು ನಮ್ಮ ಬನಶಂಕರಿ ಕಡೆ ಬರಲೇಬೇಕು. ಎಲ್ಲರೂ ಇದನ್ನ ಪ್ರೀತಿಯಿಂದ ಶಾರ್ಟ್ ಆಗಿ BSK ಅಂತ ಕರೀತಾರೆ. ಇದು ಸುಮ್ಮನೆ ಒಂದು ಚಿಕ್ಕ ಏರಿಯಾ ಅಲ್ಲ ಸ್ನೇಹಿತರೆ. ಇದು ಬೆಂಗಳೂರಿನ ಅತಿ ದೊಡ್ಡ ಮತ್ತು ಸುಂದರವಾದ ಬಡಾವಣೆಗಳಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 6ನೇ ಸ್ಟೇಜ್ ವರೆಗೂ ಬೆಳೆದು ನಿಂತಿರೋ ಈ ಏರಿಯಾ ಮೈಸೂರು ರೋಡಿಂದ ಹಿಡಿದು ಕನಕಪುರ ರೋಡ್ ವರೆಗೂ ವಿಶಾಲವಾಗಿ ಚಾಚಿಕೊಂಡಿದೆ. ಇಲ್ಲಿನ ದೇವಸ್ಥಾನದ ಪವರ್, ಇಲ್ಲಿನ ಹೋಟೆಲ್ ಊಟದ ರುಚಿ ಮತ್ತು ಇಲ್ಲಿನ ಜನರ ಪ್ರೀತಿ ಎಲ್ಲವೂ ನೆಕ್ಸ್ಟ್ ಲೆವೆಲ್. ಬನ್ನಿ ಇವತ್ತು ಈ ಬೃಹತ್ ಏರಿಯಾವನ್ನ ಒಂದು ಕಂಪ್ಲೀಟ್ ರೌಂಡ್ ಹಾಕೊಂಡು ಬರೋಣ. ಹೆಸರು ಬಂದದ್ದು ಎಲ್ಲಿಂದ ಸ್ನೇಹಿತರೆ? ಈ ಏರಿಯಾಗೆ ಬನಶಂಕರಿ ಅನ್ನೋ ಸುಂದರವಾದ ಹೆಸರು ಯಾಕೆ ಬಂತು ಅಂತ ನಿಮ್ಗೆ ಗೊತ್ತಾ? ಇತಿಹಾಸ ಪ್ರಸಿದ್ಧವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಬನಶಂಕರಿ ಅಮ್ಮನ ದೇವಸ್ಥಾನದಿಂದ ಈ ಬಡಾವಣೆಗೂ ಆ ಹೆಸರೇ ಬಂತು. 1970ರ ದಶಕದಲ್ಲಿ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ BDA ಈ ಬಡಾವಣೆಯನ್ನ ನಿರ್ಮಿಸಿತು. ಆಗ ಇದು ಕೇವಲ ಭಾರತದಲ್ಲ, ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಬಡಾವಣೆಯಾಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿನ ಅಗಲವಾದ ರಸ್ತೆಗಳು, ಪ್ರತಿ ಬ್ಲಾಕ್ನಲ್ಲೂ ಇರುವ ಪಾರ್ಕ್ಗಳು ಮತ್ತು ಇಲ್ಲಿನ ಪ್ಲಾನಿಂಗ್ ನೋಡಿದ್ರೆ ಹಳೆ ಬೆಂಗಳೂರು ಎಷ್ಟು ಪ್ಲಾನ್ಡ್ ಆಗಿತ್ತು ಮತ್ತು ಸುಂದರವಾಗಿತ್ತು ಅಂತ ಗೊತ್ತಾಗುತ್ತೆ. ಬನಶಂಕರಿ ಅಂದ್ರೆ ಕೇವಲ ಮನೆಗಳಲ್ಲ, ಇದು ಸಾಂಸ್ಕೃತಿಕವಾಗಿಯೂ ತುಂಬಾ ಶ್ರೀಮಂತವಾದ ಜಾಗ. ಇಲ್ಲಿನ ರಂಗಶಂಕರ, ಸುಚಿತ್ರ ಫಿಲ್ಮ್ ಸೊಸೈಟಿಯಂತಹ ಜಾಗಗಳಲ್ಲಿ ಕಲೆಗೆ ಸದಾ ಪ್ರೋತ್ಸಾಹ ಸಿಗುತ್ತೆ. ಪವರ್ಫುಲ್ ಬನಶಂಕರಿ ಅಮ್ಮ. ಬನಶಂಕರಿಗೆ ಬಂದು ಅಮ್ಮನ ದರ್ಶನ ಮಾಡಿಲ್ಲ ಅಂದ್ರೆ ನಿಮ್ಮ ಜರ್ನಿ ಹೇಗ್ ಮುಗಿಯುತ್ತೆ ಹೇಳಿ? ಇಲ್ಲಿನ ಬನಶಂಕರಿ ಅಮ್ಮನ ದೇವಸ್ಥಾನ ಸಿಕ್ಕಾಪಟ್ಟೆ ಪವರ್ಫುಲ್ ಮತ್ತು ಜಾಗೃತವಾದ ಸ್ಥಳ. ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ಬಂದ್ರೆ ದೇವಸ್ಥಾನದ ಒಳಗೆ ಕಾಲಿಡೋಕು ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಇಲ್ಲಿನ ಮೇನ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ರಾಹುಕಾಲ ಪೂಜೆ. ಭಕ್ತರು ಅರ್ಧಂಬರ್ಧ ಕತ್ತರಿಸಿದ ನಿಂಬೆಹಣ್ಣಿನ ಸಿಪ್ಪಿಯಲ್ಲಿ ದೀಪ ಹಚ್ಚಿ ಅಮ್ಮನ ಹತ್ರ ಏನೇ ಕಷ್ಟ ಹೇಳ್ಕೊಂಡ್ರು, ಏನೇ ಬೇಡ್ಕೊಂಡ್ರು ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ದೇವಸ್ಥಾನದ ಆವರಣದಲ್ಲಿ ಕೂತು ಆ ಅರ್ಚನೆಯ ಮಂತ್ರ ಮತ್ತು ಗಂಟೆ ಶಬ್ದ ಕೇಳ್ತಾ ಧ್ಯಾನ ಮಾಡಿದ್ರೆ ಸಿಗೋ ಮನಃಶಾಂತಿನೇ ಬೇರೆ. ನವರಾತ್ರಿ ಸಮಯದಲ್ಲಂತೂ ಇಡೀ ದೇವಸ್ಥಾನ ದೀಪಾಲಂಕಾರದಿಂದ ಜಗಮಗಿಸುತ್ತೆ. ನೋಡೋಕೆ 2 ಕಣ್ಣು ಸಾಲಲ್ಲ. ಫುಡ್ ಲವರ್ಸ್ ಸ್ವರ್ಗ ಸ್ನೇಹಿತರೆ. ಬನಶಂಕರಿ ಅಂದ್ರೆ ಡಯಟ್ ಮರ್ತು ಬಿಡಿ, ಇಲ್ಲಿನ ರುಚಿ ಅಂತದ್ದು. ಒಮ್ಮೆ ತಿಂದ್ರೆ ಬಿಡೋಕೆ ಮನ್ಸೇ ಬರಲ್ಲ. SLV ಕಾರ್ನರ್. ಬನಶಂಕರಿ 2ನೇ ಹಂತದಲ್ಲಿರೋ SLV ಬಗ್ಗೆ ಗೊತ್ತಿಲ್ಲದವರು ಸೌತ್ ಬೆಂಗಳೂರಲ್ಲಿ ಯಾರೂ ಇಲ್ಲ. ಇಲ್ಲಿ ಬಿಸಿ ಬಿಸಿ ಇಡ್ಲಿ, ವಡೆ ಮತ್ತು ಖಾರ ಬಾತ್ ತಿಂದ್ರೆ ಸ್ವರ್ಗ ಸುಖ. ವೀಕೆಂಡ್ ಬೆಳಿಗ್ಗೆ ಇಲ್ಲಿ ಕ್ಯೂ ನಿಂತು ಟೋಕನ್ ತಗೋಬೇಕು ಅಂದ್ರೆ ನೀವೇ ಹೇಳಿ ಇಲ್ಲಿನ ಟೇಸ್ಟ್ ಹೇಗಿರುತ್ತೆ ಅಂತ. ಪೂನಂ ಸ್ವೀಟ್ಸ್. ನಿಮಗೆ ಬಿಸಿ ಬಿಸಿ ಜಿಲೇಬಿ, ಸಮೋಸ ಅಥವಾ ರಸಮಲೈ ಬೇಕಾ? BDA ಕಾಂಪ್ಲೆಕ್ಸ್ ಹತ್ರ ಇರೋ ಹಳೆ ಕಾಲದ ಪೂನಂ ಸ್ವೀಟ್ಸ್ಗೆ ಹೋಗಿ. ಸಂಜೆ ಹೊತ್ತು ಅಲ್ಲಿ ನಿಂತು ಚಾಟ್ಸ್ ತಿನ್ನೋ ಮಜಾನೇ ಬೇರೆ. ಸ್ಟ್ರೀಟ್ ಫುಡ್. BDA ಕಾಂಪ್ಲೆಕ್ಸ್ ಎದುರುಗಡೆ ಸಂಜೆ 6 ಗಂಟೆ ಆದರೆ ಸಾಕು, ಜೋಳ, ಪಾನಿಪುರಿ, ಮಸಾಲ್ ಪುರಿ ಮತ್ತು 99 ವೆರೈಟಿ ದೋಸಾ ಗಾಡಿಗಳು ಸಾಲಾಗಿ ನಿಂತಿರುತ್ತೆ. ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ತಿನ್ನೋಕೆ ಇದು ಬೆಸ್ಟ್ ಅಡ್ಡ. BDA ಕಾಂಪ್ಲೆಕ್ಸ್ ಮತ್ತು ಶಾಪಿಂಗ್. ಬನಶಂಕರಿಯ ಹಾರ್ಟ್ ಅಥವಾ ಜೀವ ಅಂದ್ರೆ ಅದು BDA ಕಾಂಪ್ಲೆಕ್ಸ್. ಇದು ಬರೀ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲ, ಇದೊಂದು ದೊಡ್ಡ ಲ್ಯಾಂಡ್ ಮಾರ್ಕ್. ಇಲ್ಲಿ ನಿಮ್ಗೆ ಸಿಗಲ್ಲ ಅನ್ನೋದೇ ಇಲ್ಲ. ಹಬ್ಬಕ್ಕೆ ಬೇಕಾದ ಪೂಜಾ ಸಾಮಗ್ರಿ, ತರಕಾರಿ, ಬಟ್ಟೆ, ಚಪ್ಪಲಿ, ಮನೆಗೆ ಬೇಕಾದ ವಸ್ತುಗಳು, RTO ಕೆಲಸಗಳು, ಹೀಗೆ ಎಲ್ಲವೂ ಒಂದೇ ಕಡೆ ಆಗುತ್ತೆ. ಆದ್ರೆ ಇತ್ತೀಚೆಗೆ ಈ ಹಳೆಯ ಕಾಂಪ್ಲೆಕ್ಸ್ ನ ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಲ್ ತರ ಕಟ್ಟೋ ಪ್ಲಾನ್ ನಡೀತಿದೆ. ಏನೇ ಆದ್ರೂ ಇಲ್ಲಿನ ಆ ಹಳೆ ವೈಬ್, ಅಲ್ಲಿನ ಗಿಡ ಮರಗಳು ಮತ್ತು ಅಲ್ಲಿ ಓಡಾಡೋ ಜನರನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಶಾಪಿಂಗ್ ಮಾಡೋಕೆ ಇಲ್ಲಿನ ಸುತ್ತಮುತ್ತ ಬೇಕಾದಷ್ಟು ಆಪ್ಷನ್ಸ್ ಇವೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಪ್ರಕೃತಿ ಮತ್ತು ಹಸಿರು. ದಕ್ಷಿಣ ಬೆಂಗಳೂರು ಅಂದ್ರೇನೆ ಹಸಿರು, ಅದಕ್ಕೆ ಬನಶಂಕರಿ ಬೆಸ್ಟ್ ಉದಾಹರಣೆ. ಇಲ್ಲಿ ಇವತ್ತಿಗೂ ಎಷ್ಟೋ ಕಡೆ ರೋಡ್ ಸೈಡ್ ದೊಡ್ಡ ದೊಡ್ಡ ಮರಗಳಿವೆ, ಬೇಸಿಗೆಯಲ್ಲಿ ತಂಪು ನೀಡ್ತವೆ. ತುರಹಳ್ಳಿ ಫಾರೆಸ್ಟ್. ನೀವು ಬನಶಂಕರಿ 6ನೇ ಸ್ಟೇಜ್ ಕಡೆ ಹೋದ್ರೆ ಸಿಟಿ ಲಿಮಿಟ್ಸ್ ನಲ್ಲೇ ಇರೋ ಏಕೈಕ ಕಾಡು ತುರಹಳ್ಳಿ ಫಾರೆಸ್ಟ್ ಸಿಗುತ್ತೆ. ಸಿಟಿ ಗಲಾಟೆಯಿಂದ, ಟ್ರಾಫಿಕ್ನಿಂದ ದೂರ ಹೋಗಿ ಬೆಟ್ಟ ಹತ್ತೋಕೆ, ಸೈಕ್ಲಿಂಗ್ ಮಾಡೋಕೆ ಅಥವಾ ಸುಮ್ಮನೆ ನೇಚರ್ ಎಂಜಾಯ್ ಮಾಡೋಕೆ ಇದು ಸೂಪರ್ ಜಾಗ. ಪಾರ್ಕ್ಗಳು.
ಇಲ್ಲಿನ ಪ್ರತಿ ಬ್ಲಾಕ್ನಲ್ಲೂ ಸುಂದರವಾದ ಪಾರ್ಕ್ಗಳಿವೆ. ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡೋ ಹಿರಿಯ ಜೀವಿಗಳು, ಆಟ ಆಡೋ ಮಕ್ಕಳು, ಇಲ್ಲಿನ ಶಾಂತ ವಾತಾವರಣ ಮನಸ್ಸಿಗೆ ಹಿತ ನೀಡುತ್ತೆ. ಕನೆಕ್ಟಿವಿಟಿ ಮತ್ತು TTMC, ಬನಶಂಕರಿಗೆ ಬರೋದು ಹೋಗೋದು ಎರಡೂ ತುಂಬಾ ಈಸಿ. TTMC ಬಸ್ ಸ್ಟ್ಯಾಂಡ್, ಇಲ್ಲಿನ TTMC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇದು ಬೆಂಗಳೂರಿನ ದೊಡ್ಡ ಬಸ್ ಟರ್ಮಿನಲ್ಗಳಲ್ಲಿ ಒಂದು. ಇಲ್ಲಿಂದ IT ಹಬ್ಗೆ, ಮೆಜೆಸ್ಟಿಕ್ಗೆ, ಏರ್ಪೋರ್ಟ್ಗೆ ಅಥವಾ ಮಾರ್ಕೆಟ್ಗೆ ನಿಮಿಷಕ್ಕೊಂದು ಬಸ್ ಸಿಗುತ್ತೆ. ಮೆಟ್ರೋ ಕನೆಕ್ಷನ್, ನಮ್ಮ ಮೆಟ್ರೋ ಗ್ರೀನ್ ಲೈನ್ ಬನಶಂಕರಿಯಲ್ಲಿ ಹಾದು ಹೋಗುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ನೀವು ಪೀಣ್ಯಕ್ಕೆ ಹೋಗ್ಬೇಕಾ ಅಥವಾ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಾ, ಟ್ರಾಫಿಕ್ ಇಲ್ಲದೆ, ಧೂಳು ಇಲ್ಲದೆ ಆರಾಮಾಗಿ ಹೋಗಬಹುದು. ಕನಕಪುರ ರೋಡ್ ಟ್ರಾಫಿಕ್ನಿಂದ ಬಚಾವಾಗೋಕೆ ಮೆಟ್ರೋನೇ ಬೆಸ್ಟ್ ಆಪ್ಷನ್. ಬನಶಂಕರಿ ಅನ್ನೋದು ಬರೀ ಏರಿಯಾ ಅಲ್ಲ, ಇದೊಂದು ಎಮೋಷನ್, ಒಂದು ಜೀವನ ಶೈಲಿ. ಇಲ್ಲಿ ಹಳೆ ತಲೆಮಾರಿನ ಸಂಪ್ರದಾಯ ಇದೆ, ಹೊಸ ತಲೆಮಾರಿನ ಮಾಡರ್ನ್ ಸ್ಟೈಲ್ ಕೂಡ ಇದೆ. ದೇವಸ್ಥಾನದ ಭಕ್ತಿ, ಫುಡ್ ಹೋಟೆಲ್ನ ರುಚಿ, ಪಾರ್ಕ್ಗಳ ತಂಪು ಮತ್ತು ಟ್ರಾಫಿಕ್ನ ಗಲಾಟೆ ಎಲ್ಲವೂ ಸೇರಿದ್ರೇನೆ ನಮ್ಮ ಬನಶಂಕರಿ. ಈ ವಿಡಿಯೋ ಇಷ್ಟ ಆಯ್ತಾ? ಬನಶಂಕರಿಯಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ.